ನಾನು ಐಬ್ರೋ ಮಾಡ್ಸೋಣ ಅಂದ್ಬಿಟ್ಟು ಬ್ಯೂಟಿ ಪಾರ್ಲರಿಗೆ ಬಂದೆ. ಬ್ಯೂಟಿ ಪಾರ್ಲರ್ ನೋಡಿ ಮನೆ ಥರ ಕಾಣಿಸ್ತು ಹೊರ್ಗಡೆ ಎಲ್ಲ. ಚೆನ್ನಾಗೈತೆ ಬ್ಯೂಟಿ ಪಾರ್ಲರು. ಮೇಲ್ಗಡೆ ಎಲ್ಲ ಈ ಥರ ಡಿಸೈನ್ ಮಾಡಿಸಿದ್ರು ನೋಡಿ. ಮನೆ ಅಂದ್ಕೊಂಡೆ ನಾನು. ಆಮೇಲೆ ಒಳಗಡೆ ನೋಡಿದರೆ ಬ್ಯೂಟಿ ಪಾರ್ಲರ್ ಥರ ಬ್ಯೂಟಿ ಪಾರ್ಲರೇ. ಅವರು ಇರಲಿಲ್ಲ, ಊಟಕ್ಕೆ ಹೋಗಿದ್ರು ಮೇಡಮ್ ಅವ್ರ ಮೇಲ್ಗಡೆ. ನಾನು ಹಂಗೆ ಒಂದು ವೀಡಿಯೋ ಮಾಡ್ಕೊತಿದ್ದೆ ಅವ್ರಿಗೆ ಕಾಣ್ದಂಗೆ. ಚೆನ್ನಾಗೈತೆ ಒಳಗಡೆ ಎಲ್ಲ ಸಿಂಪಲ್ಲಾಗೈತೆ ಬ್ಯೂಟಿ ಪಾರ್ಲರು. ಇವರು ಏನು ಅಷ್ಟೊಂದು ಇದ್ರಾಗ ಇಟ್ಕೊಂಡಿಲ್ಲ, ಸಿಂಪಲ್ಲಾಗಿ ಇಟ್ಕೊಂಡ್ರೆ ದೊಡ್ಡದಾಗೈತೆ. ನಾನು ಅಲ್ಲೇ ಒಂದು 3 ತಿಂಗಳು ಮೇಲಾಗಿತ್ತು ಐಬ್ರೋ ಮಾಡಿಸಿ. ನಾನು 3 ತಿಂಗಳಿಗೆ 4 ತಿಂಗಳಿಗೆ ಒಂದ್ಸಲ ಮಾಡಿಸ್ತೀನಿ. ನಾನು ಯಾವಾಗಲೂ ಮಾಡಿಸಲ್ಲ. ಎಲ್ಲಾದ್ರೂ ಫಂಕ್ಷನ್ಗೆ ಹೋದಾಗಲೋ ಇಲ್ಲ ಎಲ್ಲರೂ ಊರಿಗೆ ಹೋಗಬೇಕು, ಫಂಕ್ಷನ್ಗೆ ಹೋಗಬೇಕು ಅಂದಾಗಷ್ಟೇ ನಾನು ಐಬ್ರೋ ಮಾಡಿಸೋದು. ಯಾವಾಗಲೂ ನಾನು ಮಾಡ್ಸೋಕ್ಕೆ ಹೋಗಲ್ಲ. ಹಂಗಾಗಿ ಇವತ್ತು ಬಂದೆ. ಇದೆಲ್ಲ ಚೆನ್ನಾಗೈತೆ ಕೂತ್ಕೊಳ್ಳೋಕ್ಕೆಲ್ಲ. ನಾನು ಹಂಗೆ ಅವರು ಕೂಗಿ ಹೇಳಿದ್ರು ಒಳಗಡೆ ಕೂತ್ಕೊಳ್ಳಿ ಬರ್ತೀನಿ ಅಂತ. ನಾನು ಹಂಗೆ ಒಳಗೆ ಬಂದು ಒಳಗಡೆ ಎಲ್ಲ ಹಂಗೆ ವಿಡಿಯೋ ಮಾಡ್ಕೊಂಡೆ. ಐಬ್ರೋ ಮಾಡಿಸ್ಕೊಂಡು ಬಂದು ಸ್ನಾನ ಮಾಡಬೇಕಿತ್ತು. ಸ್ನಾನ ಮಾಡಿದ ಫಸ್ಟು ಅರ್ಶಿನದ ಪುಡಿ ತಗೊಂಡೋಗೋಣ ಅಂದ್ಬಿಟ್ಟು ಮಾಲಿಗೆ ಬಂದೆ. ಮಾಲಿಗೆ ಬಂದು ಅರ್ಶಿನದ ಪುಡಿ ತಗೊಳ್ಳೋಣ ಅಂತ ಇಲ್ಲಿಗೆ ಬಂದೆ. ನೋಡಿದ್ದು ಇಲ್ಲಿ ನಮಗೇನು ಬೇಕೋ ಅದು ಸಿಗುತ್ತಿಲ್ಲಿ. ಅಂದರೆ ನಮಗೇನು ಬೇಕೋ ಅದನ್ನು ತಗೊಂಡು ನಾವು ಬಿಲ್ ಹಾಕ್ಸ್ಕೋಗ್ಬೇಕು. ಲಾಸ್ಟ್ಗೆ ನಾವು ಏನು ಬೇಕೋ ಅದು ತಗೊಂಡು ಬಿಲ್ ಹಾಕ್ಸಿ ಹೋಗ್ಬೋದು. ನೋಡಿ ಇಲ್ಲಿ ಇಟ್ಟವ್ರು ಅರ್ಶಿನದ ಪುಡಿ. ನಾನು ತಗೊಂಡೆ ಹಂಗೆ 10 ರೂಪಾಯಿದು 2 ಪ್ಯಾಕೆಟ್ ತಗೊಂಡೆ. ಇಲ್ಲಿ ನಾನು ಹಾಲ್ಗೆಲ್ಲ ಇಲ್ಲೇ ಬರೋದು. ನಮ್ಮ ಮನೆಯಿಂದ ಒಂದು ಸ್ವಲ್ಪ ಕೆಳಗೈತಿದ್ದು. ನಾನು ಹಾಲ್ಗೆಲ್ಲ ಇಲ್ಲೇ ಬರೋದು. ಇಲ್ಲಿ ಅಂದರೆ ಅಂಗಡಿಯಾಗಿ ನಿಂತ್ಕೊಂಡಂಗೆ ನಿಂತ್ಕೊಳ್ಳೋಂಗಿಲ್ಲ. ಇಲ್ಲಿ ನಮ್ಗೇನು ಬೇಕೋ ಅದು ತಗೊಂಡು ಎಲ್ಲ ಹೋಗ್ಬೋದು. ಈ ಥರ ಎಲ್ಲ ಜೋಡಿಸಿರ್ತಾರೆ ಮಾಲಲ್ಲಿ. ಚೆನ್ನಾಗಿರುತ್ತಿಲ್ಲ ಐಟಮ್ಮು. ನಾನು ಏನು ತಗೋಬೇಕು ಅಂದ್ರೂ ಬರ್ತೀನಿ. ಇಲ್ಲಿ ಒಳ್ಳೊಳ್ಳೆ ಐಟಮ್ ಸಿಗುತ್ತಿಲ್ಲಿ. 10 ರೂಪಾಯಿದು, 10 ರೂಪಾಯಿಂದ ಹಿಡಿದು 100 ರೂಪಾಯಿ ತನಕನೂ ಯಾವ್ದು ಬೇಕೋ ಅದು ತಗೋಬೋದು ನಾವು. 10 ರೂಪಾಯಿದು ಇಟ್ಟಿರ್ತಾರೆ, 5 ರೂಪಾಯಿದು ಇಟ್ಟಿರ್ತಾರೆ. ಚಿಕ್ಕಾಗಿ ಅಂದರೆ 5 ರೂಪಾಯಿ, 10 ರೂಪಾಯಿ, 5 ರೂಪಾಯಿ 10 ರೂಪಾಯಿಗೂ ಬೇಕಾದ್ರೆ ತಗೋಬೋದು. ಇಲ್ಲಿ ಚೆನ್ನಾಗಿರುತ್ತೆ. ನಾನು ಕೆಳಗಡೆನೇ ವಿಡಿಯೋ ಮಾಡ್ತಾಯಿದ್ದೆ, ಮೇಲ್ಗಡೆ ಎಲ್ಲ ತೋರಿಸಿಲ್ಲ. ಅವ್ರು ಕ್ಯಾಮ್ರಾ ಇಟ್ಟಿದ್ರು ಅದಕ್ಕೆ. ನೋಡಿ ಈ ಥರ ನಾನು ಎಲ್ಲ ತಗೊಂಡು ಬಂದೆ. ನಮಗೇನು ಬೇಕೋ ಅದು ತಗೊಂಡು ಬಂದೆ ನಾನು. ಅವರು ಮೇಡಮ್ ಅವರು ಯಾರು ಬಿಲ್ ಹಾಕ್ತಾಯಿದ್ರು ಬೇರೆಯವ್ರಿಗೆ. ವಿಳ್ಯದೆಲೆ ತಗೊಂಡು ಹಂಗೆ ಬಂದು ಬಿಲ್ ಹಾಕ್ತಾಯಿದ್ರು. ನಾನು ವಿಳ್ಯದೆಲೆ ಕೇಳಿದೆ ಅವ್ರಿಗೆ. ವಿಳ್ಯದೆಲೆ ಒಂದು ಅವರೇ ಕೊಡ್ತಾರಷ್ಟೇ, ಇನ್ನಿದ್ದೆಲ್ಲ ನಾವೇ ತಗೋಬೋದು. ನಾನೀಗ ಅಂಗಡಿಗೆ ಜಾಸ್ತಿ ಹೋಗಲ್ಲ, ಇಲ್ಲಿಗೆ ಬರೋದು. ಏನು ತಗೋಬೇಕು ಅಂದರೂ ಇಲ್ಲಿಗೆ ಬರ್ತೀನಿ ನಾನು. ಇವಾಗ ನೋಡಿ ಇಷ್ಟು ಐಟಮ್ ನಾನು ತಗೊಂಡಿದ್ದು ಬಿಲ್ ಹಾಕಿಸ್ತಾ ಇದ್ದೀನಿ. ವಿಳ್ಯದೆಲೆ, ಶಾಂಪು ಎಲ್ಲ ತಗೊಂಡು ಬಂದೆ ಮನೆಗೆ. ಬಂದು ಸ್ನಾನ ಮಾಡಿ ನನ್ನ ಮಗ ಕೆಲ್ಸಕ್ಕೆ ಹೊರಟಿದ್ದ. ಅವಲೇ 3:45 ಆಗಿತ್ತು, 3:15 ಆಗಿತ್ತು. ಆವಾಗ ಸ್ವಲ್ಪ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಅಂದರೆ ನಿಂಬೆಹಣ್ಣಿನ ಶರ್ಬತ್ತು ಮಾಡೋಣ ಅಂತ ಮಾಡಿದೆ. ಕುಡಿದ್ವಿ. ನೋಡಿ ಈ ಥರ ಮಾಡ್ತಿದ್ದೀನಿ ಐಬ್ರೋ. ಚೆನ್ನಾಗಿ ಕಾಣಿಸ್ತಾಯ್ತಾ? ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.